ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಈ ವ್ಲಾಗಲ್ಲಿ ಇನ್ಫಾರ್ಮೇಷನ್ ಕೇಳ್ತಾ ಇದ್ರಲ್ವ ನೀವು, ಕೃತು ಕಾನ್ವೆಂಟ್ ಬಗ್ಗೆ ತುಂಬ ಕ್ವಶನ್ಸ್ ಬಂದಿತ್ತು. ಸೊ ಅಡ್ಮಿಷನ್ ಮಾಡ್ಕೊಬಂದೆ ಅಂತ ಹೇಳಿ ವ್ಲಾಗ್ ಮಾಡಾಕಿದ್ದೆ. ಅದಕ್ಕೆ ತುಂಬ ಅಂದರೆ ತುಂಬ ಕ್ವೆಶನ್ಸ್ ಬಂದಿತ್ತು ಕಮೆಂಟ್ಸಲ್ಲಿ, ಮತ್ತು ಲೈವಲ್ಲೂ ಕೂಡ ಕೇಳಿದ್ರಿ. ಅದಕ್ಕೆ ಒಂದು ವ್ಲಾಗ್ ಮಾಡೇನೆ ಆನ್ಸರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಕೃತನ ಆಲ್ರೆಡಿ 3 ಡೇಸ್ ಆಯಿತು ಅಡ್ಮಿಷನ್ ಮಾಡಿ. ಸೊ 29ಇಂದ ಬರೋಕ್ಕೆ ಹೇಳಿದ್ದಾರೆ. ಸೊ ಅವಳು ಆಲ್ಮೋಸ್ಟ್ 8:30 ಮನೆ ಬಿಡಬೇಕಾಗತ್ತೆ. ಅವಳು 8:30 ಮನೆ ಬಿಡಬೇಕು ಅಂದರೆ ನಾನೊಂದು 6 ಗಂಟೆಗೆ ಎದ್ದು ಅವಳಿಗೆ ಲಂಚು ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಾಗತ್ತೆ. ಸೊ ನಾನು ಹಾಕಿರೋದು ನಮ್ಮ ಪಕ್ಕದೂರಲ್ಲಿ. ಓಕೆ, ಸೊ ನಿಯರೇ ಆಗುತ್ತೆ, ದೂರ ಆಗಲ್ವಾ ಅಂತ ಎಲ್ಲ ಕೇಳ್ತಿದ್ರಲ್ವ. ದೂರ ಏನಾಗಲ್ಲ, 7 to 8 ಕಿಲೋಮೀಟರ್ಸ್ ಅಷ್ಟೇ. ನಾನು ಬಸ್ಸಲ್ಲಿ ಹೋಗಿದ್ದಲ್ವ, ಹಾಗಾಗಿ ಬಸ್ಸಲ್ಲಿ ಹೋದರೆ 2 ಬಸ್ ಹತ್ತು ಹೋಗಬೇಕು ನಮ್ಮೂರಿಂದ. ಬಟ್ ವ್ಯಾನ್ ಬರುತ್ತೆ. ಹೌದು, ವ್ಯಾನ್ ಫೆಸಿಲಿಟೀಸ್ ಇದೆಯಾ ಅಂತ ಒಂದು 3-4 ಕಮೆಂಟ್ಸೇ ಬಂದಿದೆ ಆ್ಯಕ್ಚುಲಿ. ಹೌದು, ವ್ಯಾನು ನಮ್ಮೂರಿಗೇ ಬರುತ್ತೆ. ಸೊ ಮನೆ ಹತ್ರ ಬರಲ್ಲ, ಮೇಯ್ನ್ ರೋಡ್ ಇದೆಯಲ್ಲ ಅಲ್ಲಿಗೆ ಬರುತ್ತೆ. ಸೊ ನಾವು ಅಲ್ಲಿಗೆ ಹೋಗಿ ಅವಳನ್ನ ಹತ್ತಿಸ್ಬಿಟ್ಟು ಬರಬೇಕು. ಆ್ಯಂಡ್ ಸೊ ನಾನು ಆಲ್ರೆಡಿ ಅವರ ಟೀಚರ್ ನಂಬರೆಲ್ಲ ತೊಗೊಂಡು ಬಂದಿದ್ದೀನಿ. ಡ್ರೈವರ್ ನಂಬರ್ ಒಬ್ರದ್ದು ಇಸ್ಕೋಬೇಕಾಗತ್ತೆ. ಸೊ 29ಇಂದನೇ ಕಳಿಸಿ ಅಂತ ಹೇಳಿದ್ದಾರೆ. ಆ್ಯಂಡ್ ರೂಲ್ಸ್ನೂ ಕೂಡ ಹೇಳಿದ್ದಾರೆ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬಾರ್ದಂತೆ, ಯಾಕಂದರೆ ಮಧ್ಯಾಹ್ನದ ಹೊತ್ತಿಗೆ ಬೇವ್ತಂಗೆ ಆಗ್ಬಿಡುತ್ತೆ, ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಹೇಳಿ ಸ್ಟೀಲ್ ಬಾಕ್ಸೇ ಹಾಕಿ ಅಂದಿದ್ದಾರೆ ಟೀಚರು. ಮತ್ತು ಇನ್ನೊಂದು ಏನು ಹೇಳಿದ್ರು ಅಂತ ಹೇಳಿದ್ರೆ, ಬೇಕ್ರಿ ಐಟಮ್ಸ್ ಏನೂ ಕೊಡಬೇಡಿ, ಜಾಸ್ತಿ ಫ್ರೂಟ್ಸ್ ಹಾಕಿ ಕಳಿಸಿ ಅಂತ. ಸೊ ಈಗ ನನಗೆ ನಾವು ಅಮ್ಮಂಗೆ ಅವಳಿಗೆ ಡೈಲಿ ಏನು ಫ್ರೂಟ್ಸ್ ಹಾಕಿ ಕಳಿಸೋದು ಅನ್ನೋದೇ ಯೋಚನೆ. ನಾವು ಅಮ್ಮ ಹಾಗೆ ಅಂತಿತ್ತು, ಡೈಲಿ ಇರುತ್ತಾ, ಹೇಗೆ ಮಾಡೋದು ಅಂತ. ಅಂದೆ ಇಲ್ಲ ಅಂದರೆ ಬಿಸ್ಕೆಟು ಅಥವಾ ಆ ಥರದ್ದೇನಾದ್ರು ಹಾಕೋಣ ಅಂತ ಹೇಳಿ. ಸೊ ಅವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿದ್ದಾರೆ. ಆ್ಯಂಡ್ ಅಮೌಂಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಅಮೌಂಟು ನಾನು ಆಲ್ರೆಡಿ ಹೇಳಿದ್ದೀನಿ, 7,000 ರುಪೀಸ್ ಕಟ್ಟಿದ್ದೀನಿ. ನನಗೆ ಬಂದಿದ್ದೆ ಅಷ್ಟು ಗೈಸ್, 8,000 ಚಿಲ್ಲರೆ ಬಂದಿದೆ ಅಂತ ಹೇಳಿದ್ದೀನಿ ಪೇಮೆಂಟು. ಪ್ಲೀಸ್ ಯಾರು ಪದೇ ಪದೇ ಕೇಳಬೇಡಿ, ನನಗೆ ಅಷ್ಟೇ ಬಂದಿರೋದು. ಅದರಲ್ಲಿ ಮುಚ್ಚಿಟ್ಕೊಂಡು ಸುಳ್ಳು ಹೇಳಿ ಅದರಿಂದ ಏನೋ ಅವಶ್ಯಕತೆ ಇಲ್ಲ. ಬಂದಿದ್ದು ಅಷ್ಟು. ನನಗೆ ಅಮೌಂಟ್ ಬಂದಿದ್ದೆ ಅಷ್ಟು ಆಯಿತಾ. ನಾನು ಸ್ವಲ್ಪ ಖರ್ಚು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. 8 ಚಿಲ್ಲರೆ ಬಂದಿತ್ತು. ನಾನು ಅದರಲ್ಲಿ ಸ್ವಲ್ಪ ಖರ್ಚು ಮಾಡಿಕೊಂಡು ಇನ್ನೊಂದು 7 ಇತ್ತು. ಸೊ ನನ್ನ ಹತ್ರ ಅಕೌಂಟಲ್ಲಿ ಇದ್ದಿದ್ದು ಅಷ್ಟೇ. ಅವರು ಮಿನಿಮಮ್ ನಾನು ಎಷ್ಟು ಕಟ್ಟಬೇಕು ಅಂತ ನಾನು ಕೇಳಿದಾಗ ಅವರು ಮಿನಿಮಮ್ ಒಂದು 7 ಕಟ್ಟಲೇಬೇಕು ಅಂದರು. ತುಂಬ ಖುಷಿಯಾಗೋಯಿತು. ನಾನು ತುಂಬ ಇದರಲ್ಲಿ ಹೋಗಿದ್ದೆ, ಜಾಸ್ತಿ ಕೇಳಿದ್ರೆ ಏನಪ್ಪ ಮಾಡೋದು ಅಂತ ಹೇಳಿ. ಆ್ಯಂಡ್ ಅವತ್ತು ಅಲ್ಲಿ ಹೋದಾಗಲೂ ಕೂಡ ಎಡವಟ್ಟಾಯಿತು ನನಗೆ. ಕಾನ್ವೆಂಟ್ ನೇಮ್ನ ಚೇಂಜ್ ಮಾಡಿಬಿಟ್ರು ನನ್ನ ಫ್ರೆಂಡು. ಹಾಗಾಗಿ ಸಿದ್ದರಾಮೇಶ್ವರ ಕಾನ್ವೆಂಟ್ಗೆ ಹೋದೆ. ಅಲ್ಲಿಂದ ಪಾಪ ಅಲ್ಲಿ ಏನೇನೋ ಆಯಿತು, ಅಲ್ಲಿಂದ ಇಲ್ಲಿಗೆ ಬಂದೆ. ಆ್ಯಂಡ್ ಅವತ್ತು ಎಡವಟ್ಟು ಕೂಡ ಮಾಡಿಕೊಂಡೆ ನಾನು. ಆ್ಯಂಡ್ ತುಂಬ ಜನ ಅಂದ್ರಿ ಅಲ್ಲೇ ಬಿಲ್ಡಿಂಗ್ ಚೆನ್ನಾಗಿತ್ತು, ನೀವು ಅಲ್ಲೇ ಸೇರಿಸ್ಬೋದಿತ್ತು, ಇಲ್ಲಿ ಬಿಲ್ಡಿಂಗ್ ಎಲ್ಲ ಇದೆಯಾ, ಸೇಫ್ಟಿ ಇದೆಯಾ ಅಂತ ಹೇಳಿ. ಅಲ್ಲಿ ಬಿಲ್ಡಿಂಗು ನನಗೂ ಏನಕ್ಕೋ ಅಷ್ಟೊಂದು ತುಂಬ ಇಷ್ಟ ಆಗಲಿಲ್ಲ, ನಾನೇ ಒಪ್ಕೊತೀನಿ. ಬಟ್ ಎಜುಕೇಷನ್ ತುಂಬ ಚೆನ್ನಾಗಿದೆಯಂತೆ. ನೀವು ನಮ್ಮದೇ ದೂರ ಅಂತೀರ, 15 ಕಿಲೋಮೀಟ್ರ್ ದೂರ ಇರೋ ಮಕ್ಕಳೆಲ್ಲ ಅಲ್ಲಿಗೆ ಬರ್ತಿದ್ದಾರೆ, ಯಾಕಂದರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಜುಕೇಷನ್ ಚೆನ್ನಾಗಿದೆ ಅಂತ ಹೇಳಿ. ನಾನು ಇವಾಗ ಬಿಲ್ಡಿಂಗ್ ನೋಡೋಕ್ಕೆ ಹೋದರೆ ಅಲ್ಲಿ ಎಜುಕೇಷನ್ ಇದಾಗುತ್ತೆ. ಓಕೆ, ನಮ್ಮೂರಿಂದ ಒಂದು 10-15 ಮಕ್ಕಳೇ ಹೋಗ್ತಿದ್ದಾವೆ. ಸೊ ನಾನು ಅದೊಂದು ಯೋಚನೆ ಮಾಡಿದೆ. ಬಿಕಾಸ್ ಕೃತು ಗೊತ್ತಿಲ್ಲದೆ ಇರೋ ಒಂದು ಕಾನ್ವೆಂಟ್ಗೆ ಹೋಗೋದಕ್ಕಿಂತ ನಮ್ಮೂರಲ್ಲಿ ತುಂಬ ಜನ ಹೋಗ್ತಿದ್ದಾರೆ, ಅವ್ರ ಜೊತೆ ವ್ಯಾನಲ್ಲಿ ಹೋಗ್ತಾಳೆ, ವ್ಯಾನಲ್ಲಿ ಬರ್ತಾಳೆ. ಓಕೆ, ಅಂದರೆ ಅವಳಿಗೂ ಒಂದು 3-4 ಮಕ್ಕಳು ಗೊತ್ತು ಅವಳಿಗೆ ಆಲ್ರೆಡಿ. ಅವರು ಕೂಡ ಅಲ್ಲಿಗೇ ಹೋಗೋದು. ಸೊ ಅವ್ರ ಜೊತೆ ಹೋದಾಗ ಇವಳು ಅವಳಿಗೂ ಒಂಥರ ಬೇಜಾರು ಆಗಲ್ಲ, ಒಂದು ಫ್ರೆಂಡ್ಸ್ ಸಿಕ್ಕಿದ್ರು ಅಂತಲೂ ಅನಿಸುತ್ತೆ, ಜೊತೇಲಿ ಹೋಗಿ ಜೊತೇಲಿ ಬರ್ತಾಳೆ ಅನ್ನೋದು ಒಂದು ಉದ್ದೇಶ. ಇನ್ನು ನಾನು ತುಂಬ ಬಾಯಲ್ಲಿ ಬಂದೆ, ಎಜುಕೇಷನ್ ಓಕೆ ಚೆನ್ನಾಗಿದೆ, ನಮ್ಮ ಮಕ್ಕಳೆಲ್ಲ ಪರವಾಗಿಲ್ಲ, ಎಲ್ಲ ಹೇಳ್ತಾರೆ ಬರೀತಾರೆ ಅಂದರು. ಸೊ ನಂಗೆ ಅದೊಂದು ತುಂಬ ಮನಸ್ಸಿಗೆ ಇದಾಯಿತು. ಓಕೆ, ಎಲ್ಲರ ಬಾಯಲ್ಲಿ ಒಳ್ಳೆ ಮಾತೆ ಬರ್ತಿದೆ ಅಂತ ಹೇಳಿ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಅಲ್ಲೇ ಹಾಕಿದೆ. ಆ್ಯಂಡ್ ಸೇಫ್ಟಿ ಇದೆಯಾ ಅಂತ ಕೇಳಿದ್ರಿ, ಆ ಸೇಫ್ಟಿ ಇದೆಯಂತೆ. ಆಚೆ ಕಡೆ ಎಲ್ಲ ಸುಮ್ಮನೆ ಬಿಡಲ್ವಂತೆ. ಓಕೆ, 3 ಜನ ಆಯಾಗಳಿದ್ದಾರಂತೆ ನೋಡ್ಕೊಳ್ಳೋಕ್ಕೆ. ಅಂದರೆ ವಾಶ್ರೂಮ್ಗೆ ಹೋಗಬೇಕಾದ್ರೆ ಅಥವಾ ಅವ್ರು ಬಾತ್ರೂಮ್ಗೆ ಹೋಗಬೇಕು ಅಂದರೆ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ, ಮತ್ತು ಅವ್ರನ್ನ ನೋಡ್ಕೊಳ್ಳೋಕ್ಕೆ
ಆ ಥರದಕ್ಕೆಲ್ಲ ಆಯಗಳಿದ್ದಾರಂತೆ. ಸೊ ಸೇಫ್ಟಿ ಇದೆ ಅಂತ ಹೇಳಿದ್ರು. ನನಗೆ ಓನರ್ ಜೊತೆನೇ ನಾನು ಮಾತಾಡಿದೆ. ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು, ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಇನ್ನೊಂದು ಸ್ಕೀಮು ಕೂಡ ಇದೆಯಂತೆ. ಏನಂದರೆ 1,00,000 ರೂಪೀಸ್ನ ಕಟ್ಟೋದು. LKGಯಿಂದ SLC ತನಕ ಯಾವುದೇ ರೀತಿ ಫೀಸ್ ಕಟ್ಟೋ ಹಾಗಿಲ್ಲ. ಬುಕ್ಸು ಮತ್ತು ಯೂನಿಫಾರ್ಮ್ ಮಾತ್ರ ನಾವು ತೊಗೊಬೇಕಾಗತ್ತೆ. ಇನ್ನು ಫೀಸು, ವ್ಯಾನ್ ಫೀಸು ಏನೂ ಕಟ್ಟೋ ಹಾಗಿಲ್ಲ. 1,00,000 ರೂಪೀಸ್ ಅಗ್ರಿಮೆಂಟ್ ಮಾಡ್ಕೊಡ್ತಾರಂತೆ. ಸ್ಕೀಮ್ ತುಂಬ ಇಷ್ಟ ಆಯಿತು ನನಗೆ. ಬಟ್ ನನ್ನ ಹತ್ರ ಅಮೌಂಟ್ ಇಲ್ಲದೆ ಇರೋ ಕಾರಣ 10,000 ಆದರೆ ನಮ್ಮಂಥವ್ರಿಗೆ ಕಷ್ಟ. ಅದರಲ್ಲಿ 1,00,000 ಅಂದರೆ ಅದು ದೊಡ್ಡ ಮಾತು. ಅವರು ಹೇಳಿದ್ರು, ಮೇಡಮ್ ಹೇಳೋದು ನಮ್ಮ ಡ್ಯೂಟಿ, ನಾವು ಹೇಳ್ತೀವಿ, ನಾವು ಬಂದಂಥ ಎಲ್ಲ ಪೇರೆಂಟ್ಸ್ಗೂ ಹೇಳ್ತೀವಿ ಅಂತ ಹೇಳಿದ್ರು. ಖುಷಿ ಆಯಿತು ನನಗೆ. ಸೊ ಲಾಸ್ಟಲ್ಲಿ ಅಗ್ರಿಮೆಂಟ್ ಎಲ್ಲ ಮಾಡಿಕೊಡ್ತಾರೆ. ಅವ್ರದ್ದು SLC ತನಕ ಅಲ್ಲೇ ಓದಿಸ್ಬೇಕು. SLC ಆದಮೇಲೆ ಅವ್ರು ನಮಗೆ ವಾಪಸ್ಸು 60,000 ಅಮೌಂಟ್ನ ಕೊಡ್ತಾರೆ. ಸೊ ಒಂದು ಸಲ ನಾವು 1,00,000 ಕೊಡ್ತು ಅಂತ ಹೇಳಿದ್ರೆ SLC ತನಕನೂ ಅಂದರೆ ಅಮೌಂಟ್ ಕಟ್ಟೋ ಹಾಗಿರಲ್ಲ. ಯೂನಿಫಾರ್ಮು ಮತ್ತು ಬುಕ್ಸ್ಗೆ ಅಷ್ಟೇ ಅಮೌಂಟು. ಸೊ ತುಂಬ ಒಳ್ಳೆಯ ಸ್ಕೀಮು ಅಂತ ಹೇಳ್ಬೋದು. ಬಡವರು ತುಂಬಾ ಹೆಲ್ಪ್ ಆಗುತ್ತೆ SLC ತನಕ ಅಂದರೆ. ಆದರೆ ದುಡ್ಡು ಇದ್ದರೆ ನೋಡ್ಬೋದಿತ್ತು, ದುಡ್ಡಿಲ್ವಲ್ಲ, ಹಾಗಾಗಿ. ಮತ್ತು ಫೀಸ್ ಎಷ್ಟು ಅಂತ ಕೇಳ್ತಿದ್ರಿ. ಹೌದು, ಟೋಟಲ್ ಬಂದು ಒಂದು 500 ರೂಪಾಯಿ ಕಡಿಮೆ 25,000 ಆಗುತ್ತೆ ಒಂದು ವರ್ಷಕ್ಕೆ. ಸೊ ನಾನು ಕೇಳಿದೆ ಮಧ್ಯದಲ್ಲಿ ಏನಾದರೂ ಇಸ್ಕೊತೀರಾ ಅಂತ. ಇಲ್ಲ, ಆ್ಯನ್ಯುವಲ್ ಡೇ ಮಾಡಿದಾಗ ಅವರಿಗೆ ಡ್ರೆಸ್ ಕೋಡ್ ಇರುತ್ತಂತಲ್ವ ಆ್ಯನ್ಯುವಲ್ ಡೇಗೆ. ಸೊ ಆ ಟೈಮಲ್ಲಿ ನಾವು ಅಮೌಂಟ್ ಇಸ್ಕೊತೀವಿ. ಅದು ಬಿಟ್ಟರೆ ಏನು ಯಾವುದೂ ಇಲ್ಲ, ನಾವು ಮಧ್ಯದಲ್ಲಿ ಅಮೌಂಟ್ ಇಸ್ಕೊಳ್ಳಲ್ಲ ಅಂತಲೇ ಹೇಳಿದ್ರು. ಸೊ ನಾನಿವಾಗ 7 ಕಟ್ಟಿದ್ದೀನಿ, ಇನ್ನೂ ಬ್ಯಾಲೆನ್ಸ್ ಇದೆ. ಓಕೆ, ಇನ್ನು ಕಟ್ಟಬೇಕು ನಾನು. ಟೋಟಲ್ ಬಂದು ಒಂದು 500 ರೂಪಾಯಿ ಕಡಿಮೆ 25,000 ಆಗುತ್ತೆ ವರ್ಷಕ್ಕೆ. ಆ್ಯಂಡ್ ನಾನು ಡ್ಯಾನ್ಸ್ ಕ್ಲಾಸ್ ಇದೆಯಾ ಅಂತ ಕೇಳಿದೆ. ನಿಮಗೆ ಗೊತ್ತು, ಕೃತುಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಆ್ಯಂಡ್ ನಮ್ಮ ಕನಸು ಅವಳಿಗೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿ ಅವಳು ಯಾವುದಾದ್ರು ಶೋಲ್ಲಿ ಬರಬೇಕು ಅನ್ನೋದು. ನನ್ನ ಸಂತು ಮತ್ತು ನಮ್ಮ ಅಮ್ಮಂಗೆ, ನಮ್ಮ 3 ಜನಕ್ಕೆ, ಅದರಲ್ಲಿ ನಮ್ಮ ಅಮ್ಮಂಗಂತೂ ತುಂಬ ಇಷ್ಟ ಆಯಿತು. ಸೊ ಸಂತೂ ಹೇಳಿದರು, ಅತ್ತೆ ಸೇರ್ಸೋಣ ಬಿಡಿ, ಮಾಡಿಸೋಣ ಅಂತ ಹೇಳಿ. ಅದೊಂದು ಕೇಳಿದೆ ನಾನು. ನಾನು ಅವ್ರನ್ನ ಕೇಳಿದೆ, ಈ ಊರಲ್ಲಿ ಯಾವುದಾದ್ರೂ ಬೇರೆ ಡ್ಯಾನ್ಸ್ ಕ್ಲಾಸ್ ಇದೆಯಾ ಮೇಡಮ್ ಅಂತ. ಅವ್ರು ಅಂದಿದ್ದು, ಮೇಡಮ್ ನಮ್ಮ ಇದರಲ್ಲೇ ಬರ್ತಾರೆ, ವೀಕ್ಲಿ ಒಂದಿನ ಏನೋ ಬರ್ತಾರೆ, ಭರತನಾಟ್ಯ ಕ್ಲಾಸ್ ಇದೆ, ಕ್ಲಾಸಿಕ್ ಡ್ಯಾನ್ಸ್ ಇದೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕು ಅಂತ ಹೇಳಿದ್ರು. ಹೌದಾ, ಪರವಾಗಿಲ್ಲ, ಆ ಥರ ಇದ್ದರೆ ಹೆಂಗೋ ಮಾಡ್ಕೋಬೋದು. ಒಟ್ಟಿಗೆ ಡ್ಯಾನ್ಸ್ ಕ್ಲಾಸ್ ಇದೆಯಾ ಅಂತ ಹೇಳಿ ನನಗೆ ಖುಷಿ ಆಯಿತು. ಬಟ್ ಅವರು ಇನ್ನೂ ಅದ್ರ ಬಗ್ಗೆ ಯಾವಾಗ ಬರ್ತಾರೆ ಏನು ಅಂತ ಹೇಳಿಲ್ಲ. ಬಟ್ ಇದೇ ಅದು ಕ್ಲಾಸಿಕಲ್ ಡ್ಯಾನ್ಸ್ ಹೇಳ್ಕೊಡೋಕೆ ಬರ್ತಾರೆ ಮೇಡಮ್ ಒಬ್ಬರು. ಸೊ ಅದಿದೆ, ಬೇಕಾದರೆ ನೀವು ಹಾಕ್ಬೋದು ಅಂತ ಒಂದು ಹೇಳಿದ್ರು. ಸೊ ಇನ್ನೇನು ಕ್ವಶನ್ಸ್. ಆ್ಯಂಡ್ ಇನ್ನೊಂದು ಕೋಇನ್ಸಿಡೆಂಟ್ ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ, ನಮ್ಮದು ಮೈಸೂರು ಡಿಸ್ಟಿಕ್ಕಿಗೆ ಸೇರ್ಕೊಳ್ಳುತ್ತೆ ನಮ್ಮದು. ಸೊ ನಮ್ಮದು ಸಾಲಿಗ್ರಾಮ ತಾಲೂಕು, ಇವಾಗ ಮೈಸೂರು ಡಿಸ್ಟಿಕ್ಕು. ನಾನು ನನ್ನ ಮನೇಲಿ ಇದ್ದಿದ್ರೆ, ನನ್ನ ಗಂಡನ ಮನೇಲಿ ಇದ್ರೂ ನಮ್ಮದು ಹಾಸನ ಡಿಸ್ಟಿಕ್ಕು, ಅರಕಲಗೂಡು ತಾಲೂಕು ಬರೋದು. ಇವಾಗ ಕೋಇನ್ಸಿಡೆಂಟ್ ಏನಂದರೆ, ನಾನು ಹಾಕ್ಬಿಟ್ಟು ಬಂದಾಗ್ಲೂ ಅದನ್ನು ಅಬ್ಸರ್ವ್ ಮಾಡಿಲ್ಲ. ನಿನ್ನೆ ಅಮ್ಮ ನಾನು ಮಾತಾಡ್ತಾ ಇರಬೇಕಾದ್ರೆ ಇದಕ್ಕೆ ಬಂತು, ಗೊತ್ತಾಯಿತು. ಏನಂದರೆ, ಈಗ ನಾನು ಸೇರಿಸಿರೋ ಊರಲ್ಲಿ ಅದು ಕೂಡ ಹಾಸನ ಡಿಸ್ಟಿಕ್ಕಿಗೆ ಸೇರಿಕೊಳ್ಳುತ್ತೆ. ಅಂದರೆ ನಮ್ಮ ಡಿಸ್ಟಿಕ್. ಈಗ ನನ್ನ ಅಮ್ಮ ಮನೇಲಿದ್ರೂ ಕೂಡ ನಾನು ಹೇಳೋದೆ ಗಂಗೂರು ಅಂತ, ನಮ್ಮದು ಹಾಸನ ಡಿಸ್ಟಿಕ್ ಅಂತ. ಸೊ ನಾನು ಹೇಳ್ತೀನಿ, ಯಾವ ಊರು ಬೇಕು ನಿಮಗೆ, ಅಮ್ಮ ಊರದ್ದು ಹೇಳ, ಹಸ್ಬೆಂಡ್ ಊರದ್ದು ಹೇಳ ಅಂತಿರ್ತೀನಿ. ಸೊ ನಾನು ಯಾವತ್ತೂ ಗಂಗೂರು ಅಂತಲೇ ಹೇಳಬೇಕು. ಓಕೆ, ಮುಂಡೂರಲ್ಲಿ ಇರ್ಬೋದು, ಗಂಗೂರು ಅಂತಲೇ ಹೇಳೋದು ನಾನು. ಸೊ ನಮ್ಮ ಕೃತು ಇವಾಗ ಓದ್ತಾ ಇರೋ ಊರು ಹಾಸನ ಡಿಸ್ಟಿಕ್ಕಿಗೆ ಸೇರಿದೆ, ನಮ್ಮ ಡಿಸ್ಟಿಕ್ಕಿಗೆ ಸೇರಿದೆ. ಸೊ ಇದು ಕೋಇನ್ಸಿಡೆಂಟು. ನನಗೊಂಥರ ಆಶ್ಚರ್ಯ ಆಯಿತು. ಅವಳು ಆ ಊರಲ್ಲಿ ಓದಿದ್ರು, ಅಂದರೆ ನಮ್ಮೂರಲ್ಲಿ ಓದಿದ್ರು ಅಥವಾ ಅಕ್ಕಪಕ್ಕ ಊರಿಗೆ ಹೋಗಿ ಓದಿದ್ರು ಗಂಗೂರಲ್ಲಿ, ಅದು ಹಾಸನ ಡಿಸ್ಟಿಕ್ಕಿಗೆ ಸೇರ್ಕೊಳ್ಳೋದು. ಇಲ್ಲಿ ಅಮ್ಮ ಮನೇಲಿ ಇದ್ದು ಓದಿದ್ರು ಕೂಡ ಅವಳು ಹಾಸನ ಡಿಸ್ಟಿಕ್ ಒಂದು ಕಾನ್ವೆಂಟಲ್ಲೇ ಓದ್ತಾ ಇದ್ದಾಳೆ. ಸೊ ನಂಗೊಂಥರ ಶಾಕ್ ಆಯಿತು. ಹೌದಾ, ನನಗೆ ಗೊತ್ತಿರಲಿಲ್ವಲ್ಲ ಇದು ಅಂತ ಹೇಳಿ ಖುಷಿನೂ ಆಯಿತು. ಓಕೆ, ನಮ್ಮ ಹಾಸನ ಡಿಸ್ಟಿಕ್ಕಿಗೆ ಸೇರ್ಕೊಳ್ಳುತ್ತಲ್ವಾ ಅಂತ ಹೇಳಿ. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಇನ್ನೂ ಅಮೌಂಟ್ ಬ್ಯಾಲೆನ್ಸ್ ಇದೆ, ಕಟ್ಟಬೇಕು. ಆ್ಯಂಡ್ ವ್ಯಾನ್ ಬರುತ್ತೆ, ಡೈಲಿ 8:30 ಹೋಗ್ತಾಳೆ, 4 ಗಂಟೆ ತನಕ ಇರುತ್ತೇನೋ. ಅವಳು ಮನೆಗೆ ಬರೋಷ್ಟರಲ್ಲಿ ಒಂದು 5 o'clock ಅಂತೂ ಆಗೇ ಆಗುತ್ತೆ. ಸೊ ಅವಳು ತುಂಬ ಖುಷಿಯಾಗಿದ್ದಾಳೆ ಹೋಗ್ತೀನಿ ಅಂತ ಹೇಳಿ. ಅವ್ರ ತಾತಂಗೆಲ್ಲ ಹೇಳಿದ್ದಾಳೆ, ಹಣ್ಣು ತೊಗೊಬಾ, ಬಿಸ್ಕೆಟ್ ಎಲ್ಲ ತೊಗೊಬರ್ಬೇಡ ಅಂತ ಹೇಳಿ. ಆ್ಯಂಡ್ ಸ್ಕೀಮ್ ಇದೆ, ಮಂತ್ಲಿ ಬೇಕಾದರೂ ಕಟ್ಟಬಹುದಂತೆ. ಅಂದರೆ 2,000 ರೀತಿ, ಅಥವಾ ಡಿಸೆಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು ಏನು ಅಮೌಂಟ್ ಇದೆ ಅದು ಒಂದೇ ಸಲ ಕ್ಲಿಯರ್ ಮಾಡ್ಬೋದು. ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಮಂತ್ಲಿ 2,000 ರೂಪೀಸ್ ಕಟ್ಟಿ ಅಂತ. ಬಟ್ ನನಗೆ ಮಂತ್ಲಿ ಮನೇಲಿರೋದ್ರಿಂದ 2,000 ಕಟ್ಟೋಕ್ಕೆ ಕಷ್ಟನೇ ಆಗುತ್ತೆ.
ಯಾಕಂದರೆ ಏನು ಯೂಟ್ಯೂಬ್ ಪೇಮೆಂಟ್ ಇವಾಗ ರಿಸೀವ್ ಆಗಿದೆ. ಈ ಸೆಕೆಂಡ್ ಪೇಮೆಂಟ್ ಎಷ್ಟು ತಿಂಗಳುಗಳು ಬೇಕೋ ಗೊತ್ತಿಲ್ಲ ನನಗೆ. ಸೊ ನಾನು ಹೇಳಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಏನು ಅಂತ. ಸೊ ಮಂತ್ಲಿ ಏನು ಕಷ್ಟ ಆಗುತ್ತೆ. ಅದಕ್ಕೆ ನೋಡೋಣ, ಏನಾದರೂ ಗೋಲ್ಡ್ ಪ್ಲೆಡ್ಜ್ ಮಾಡಿ ಮಿಕ್ಕಿದ ಬ್ಯಾಲೆನ್ಸ್ನ ಒಂದೇ ಸಲ ಕಟ್ಟೋಣ ಅನ್ನೋದು ಒಂದು ನನಗೆ ಪ್ಲ್ಯಾನು ತಲೆಯಲ್ಲಿದೆ. ಯಾಕಂದರೆ 2 ಸಾವಿರ ಕಟ್ತೀವಿ ಅಂತ ಒಪ್ಕೊಂಡು ಆಮೇಲೆ ಕಟ್ಟೋಕ್ಕಾಗಿಲ್ಲ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದೇ ಸಲ ಇನ್ನಿರೋ ಬ್ಯಾಲೆನ್ಸ್ನ ನಾನಾದರೂ ಇಯರಿಂಗ್ ಇದೆ ಅಲ್ಲ, ಸೊ ಅದನ್ನು ಅಡ ಇಟ್ಬಿಟ್ಟು ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಮ್ಮನ ಕೇಳಬೇಕು, ಅಮ್ಮ ಏನಂತಾರೆ, ಅಥವಾ ಅಡ್ಜಸ್ಟ್ ಮಾಡಿಕೊಂಡು ನಾವೇ ಕಟ್ಟೋಣ ಅಂತಾರೋ ಇಲ್ಲ ಹೆಂಗಂತಾರೆ ಅಂತ. ಯಾಕಂದರೆ ಮನೆ ಕಮಿಟ್ಮೆಂಟ್ಸು ತುಂಬ ಇದೆ, ಅಪ್ಪಾಜಿ ಒಬ್ಬರೇ ಕೆಲಸ ಮಾಡೋದು. ಹಾಗಾಗಿ ಅವ್ರ ಹತ್ರ ಕಟ್ಸೋಕ್ಕೆ ನಂಗೆ ಇಷ್ಟ ಇಲ್ಲ, ನಾನೇ ಕಟ್ಟಬೇಕು. ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಗೋಲ್ಡ್ ಪ್ಲೆಡ್ಜ್ ಮಾಡೋಣ, ಏನಾದರೂ ಜಾಬ್ ಸಿಕ್ಕಿದ್ರೆ ಸೊ ಸ್ಯಾಲ್ರಿ ಎಲ್ಲ ಬಂದಾಗ ಅದನ್ನು ಬೇಕಾದರೆ ಬಿಡಿಸ್ಕೋಬೋದು ಅಂತ ನನ್ನ ಮನಸ್ಸಲ್ಲಿದೆ. ಸೊ ಅಮ್ಮನ ಹತ್ರ ಮಾತಾಡಬೇಕು. ಇನ್ನೂ ಸ್ವಲ್ಪ ಟೈಮ್ ಇದೆ, ಅಂದರೆ ಕಾನ್ವೆಂಟ್ ಎಲ್ಲ ಸ್ಟಾರ್ಟ್ ಆದಮೇಲೆ ನನಗೆ ಟೈಮ್ ಇದೆಯಲ್ವ, ಅಷ್ಟರಲ್ಲಿ ಕಟ್ಟೋಣ ಅಂತ. ಆ್ಯಂಡ್ ತುಂಬ ಜನ ಹೇಳ್ತಿದ್ದೀರಾ ಜಾಬ್ಗೆ ಹೋಗಿ ಅಂತ. ಹುಡುಕ್ತಾ ಇದ್ದೀನಿ. ನಮ್ಮದು ಹಳ್ಳಿ ಆಯಿತಾ, ಹಳ್ಳೀಲಿ ಕೆಲಸ ಸಿಗೋದು ತುಂಬ ಕಷ್ಟ. ನಾನು ಬೆಂಗಳೂರು ಕಡೆ ಮೈಸೂರು ಕಡೆ ಎಲ್ಲೂ ಹೋಗಲ್ಲ, ಅಮ್ಮನೂ ಬೇಡ ಅಂತು. ಆ್ಯಂಡ್ ನನಗೂ ಹೋಗೋಕ್ಕೆ ಇಷ್ಟ ಇಲ್ಲ. ನನ್ನ ಮಗಳು ಚಿಕ್ಕವಳು, ಆ್ಯಂಡ್ ಅವಳಿಗೆ ಗೊತ್ತು ಅಪ್ಪನ ಪ್ರೀತಿ ಇಲ್ಲ, ತಾಯಿ ಪ್ರೀತಿನೂ ಇಲ್ಲ ಅನ್ನೋ ಥರ. ಅವಳೊಂತೀರ ನಾನೊಂತೀರ ಅಂತ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅವಳ ಜೊತೆಲಿ ಇರಬೇಕು ಅಂತ ನನ್ನ ಆಸೆ. ಹುಡುಕ್ತಾ ಇದ್ದೀನಿ. ಸೊ ಅಪ್ ಆ್ಯಂಡ್ ಡೌನ್ ಮಾಡೋ ಥರ, ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ. ಅವಳು ಕಾನ್ವೆಂಟ್ಗೆ ಹೋಗ್ತಾಳೆ, ಸೊ ಅವಳು ಬರೋ ಅಷ್ಟರಲ್ಲಿ ನಾನು ಡ್ಯೂಟಿ ಮುಗಿಸ್ಕೊಂಬರ್ಬೋದು. ಆ ಥರ ಜಾಬ್ ನೋಡ್ತಾ ಇದ್ದೀನಿ. ಒಂದು 2-3 ಜನಕ್ಕೆ ಹೇಳಿದ್ದೀನಿ. ಸದ್ಯಕ್ಕೆ ಯಾವುದೂ ಇಲ್ಲ, ಯಾವುದಾದ್ರೂ ಇದ್ದರೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ರೆಸ್ಯೂಮು ಕೂಡ ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ ಕೈಲಿ, ಕೊಡು ಅಂತ ಹೇಳಿ. ಸೊ ನಾನು ಏನು ಸುಮ್ಮನೆ ಕೂತಿಲ್ಲ, ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಸಿಗ್ತಾ ಇಲ್ಲ. ಸೊ ಸಿಟಿ ಆದರೆ ಎಲ್ಲಾದರೂ ಅಂಥವು ನೋಡ್ಕೋಬೋದು. ಹಳ್ಳಿ ಕಡೆ ತುಂಬ ಕಷ್ಟ, ಕಾಂಪಿಟೇಷನ್ ಇರುತ್ತೆ. ಹಳ್ಳಿಲೇ ಈ ಥರ ನಮ್ಮಂಥವ್ರು ಇದ್ದಾಗ ಸೊ ಅವ್ರೇನಾದ್ರು ಬಿಟ್ಟರು ಅಂದರೆ ಅವ್ರ ಜಾಗಕ್ಕೆ ಮಾತ್ರ ನಮಗೆ ಆಪ್ಷನ್ ಇರುತ್ತೆ, ಇಲ್ಲಾಂದರೆ ಇಲ್ಲ. ಸೊ ಯಾರಾದರೂ ಆ ಥರ ಕೆಲಸ ಬಿಡೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಕೃತುಂಗೆ ಬಸ್ ಫೆಸಿಲಿಟೀಸ್ ಇದೆ, ಆ್ಯಂಡ್ ಅಲ್ಲಿ ಆಯಗಳು ಇದ್ದಾರೆ, ಕೃತುನ್ ನೋಡ್ಕೊತಾರೆ. ಆ್ಯಂಡ್ ಅದು ಇಂಗ್ಲೀಷ್ ಮೀಡಿಯಮ್ ಇದೆ. ಮತ್ತು ಇನ್ನೊಂದೇನು, ಸ್ವಲ್ಪ ಇಂಗ್ಲೀಷ್ ಎಲ್ಲ ಚೆನ್ನಾಗೇ ಹೇಳ್ಕೊಡ್ತಾರಂತೆ. ನಾನು ಫಸ್ಟ್ ಕೇಳಿದ್ದು ಅದೇನೆ. ಯಾಕಂದರೆ ನಾನು ಹೋದಾಗ ನನಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಬಟ್ ಸ್ಪೋಕನ್ ಬರೋಲ್ಲ. ನಾನು ತುಂಬ ಸಲ ಜಾಬ್ಗೆ ಹೋದಾಗ ನಿಮಗೆ ಮಾತಾಡೋಕ್ಕೆ ಬರುತ್ತಾ ಅಂತ ಕೇಳಿದ್ರು. ನಾನು ಅದರಿಂದನೇ ಎಷ್ಟೋ ಸಲ ಇಂಟರ್ವ್ಯೂಗೆ ರಿಜೆಕ್ಟ್ ಆಗಿದ್ದೀನಿ. ಸೊ ಅದೊಂದು ಮನಸ್ಸಲ್ಲಿತ್ತು. ಆ್ಯಂಡ್ ಯಾರೋ ಕೀರ್ತನನ ಯಾರೋ ನಂಗೆ ಗೊತ್ತಿಲ್ಲ, ಯಾಕೆ ನೀವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿಲ್ಲ, ಏನಕ್ಕೆ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀರಾ ಅಂತ ಏನಪ್ಪ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಲೈವಲ್ಲಿ. ಇವಾಗಲೂ ಒಂದು ಸಲ ಹೇಳ್ತೀನಿ, ಯಾಕಂದರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ ಇವ್ರು ಗೌರ್ಮೆಂಟ್ಗೆ ಹಾಕ್ಬೋದಿತ್ತು ಅಂತ ಹೇಳಿ. ಹೌದು, ನಾನು ಓದಿದ್ದು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ, ನಮ್ಮ ಮುಂಡೂರಲ್ಲಿ ನಾನು 8ನೇ ಕ್ಲಾಸ್ ತನಕ ಓದಿದ್ದು. ಆವಾಗ ತುಂಬ ಚೆನ್ನಾಗಿತ್ತು. ಒಂದು 300+ ನಾವು ಸ್ಟ್ರೆಂತ್ ಇದ್ದಿದ್ದು 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ. ಆವಾಗ ಟೀಚರ್ಸು ಕೂಡ 7 ಜನನೋ 8 ಜನನೋ ಟೀಚರ್ಸ್ ಇದ್ದರು. ನಮ್ಮೂರಲ್ಲಿ ಬಿಲ್ಡಿಂಗ್ಸ್ಗಳಿದ್ದಾವೆ, 6-7 ಬಿಲ್ಡಿಂಗ್ಸ್ ಇದ್ದಾವೆ. ಮತ್ತು ಅಡುಗೆ ಫೆಸಿಲಿಟೀಸ್ ಎಲ್ಲ ನಿಮಗೆ ಗೊತ್ತು, ಚೆನ್ನಾಗಿದೆ. ಹೊಸ ಬಿಲ್ಡಿಂಗ್ಸು, ಗ್ರೌಂಡು ಎಷ್ಟು ಕೇಳ್ತೀರಾ ಅಂದರೆ, ಇವಾಗ ನಾನು ಹೋಗಿದ್ನಲ್ವ, ಕಾನ್ವೆಂಟ್ ಎಷ್ಟಿದೆ ಅದಕ್ಕಿಂತ ದೊಡ್ಡ ಗ್ರೌಂಡೇ ಇದೆ ನಮ್ಮ ಮುಂಡೂರು ಸ್ಕೂಲಲ್ಲಿ ಆಯಿತಾ. ಗಿಡ ಮರಗಳೆಲ್ಲ ಇದೆ, ಸುತ್ತ ಕಾಂಪೌಂಡ್ ಇದೆ, ಎಲ್ಲ ಇದೆ. ಓಕೆ, ಟೀಚರ್ಸ್ ಇಲ್ಲ. ಟೀಚರ್ಸ್ ಏನಕ್ಕಿಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ಮಕ್ಕಳಿಲ್ಲ. ಸೊ 1ನೇ ಕ್ಲಾಸಿಂದ 8ನೇ ಕ್ಲಾಸ್ ತನಕ 20-22 ಮಕ್ಕಳೇನೋ ಇದ್ದಾರೆ ಅಷ್ಟೇನೆ. ಆ ಮಕ್ಕಳನ್ನ ಏನು ಮಾಡ್ತಾರೆ, ಎಲ್ಲ ಕ್ಲಾಸಲ್ಲೂ 2 ಮಕ್ಕಳನ್ನ ಕೂರ್ಸೋಕ್ಕಾಗಲ್ಲ ಅಂತ ಹೇಳಿ ಒಂದೇ ಕ್ಲಾಸ್ ರೂಮಲ್ಲಿ ಕೂರಿಸ್ಕೊಂಡು ಪಾಠ ಮಾಡ್ತಾರಂತೆ. ಆ್ಯಂಡ್ ಟೀಚರ್ಸ್ಗಳು ಇಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ನಾವು ಓದಬೇಕಾದ್ರೆ, ನಾನು ಡಿಗ್ರಿ ಮಾಡಬೇಕಾದ್ರೂ ಟೀಚರ್ಸ್ಗಳಿದ್ರು. ನಾನು ಡಿಗ್ರಿ ಮಾಡೋ ಟೈಮಲ್ಲೂ ಸ್ವಲ್ಪ ಸ್ಟ್ರೆಂತ್ ಇತ್ತು, ಬಟ್ ಇವಾಗ ತೀರಾ 20 ಮಕ್ಕಳಾಗೋಗಿದ್ದಾರೆ. ಆ್ಯಂಡ್ ಟೀಚರ್ಸು 2-3 ಜನ ಇರ್ಬೋದೇನೋ ಅಷ್ಟೇ. ಸೊ ಅಲ್ಲೇನಾಯಿತು, ಸ್ವಲ್ಪ ಎಜುಕೇಷನ್ನು ಡೌನ್ ಆಯಿತು, ಮಕ್ಕಳು ಕೂಡ ಡೌನ್ ಆದರು, ಟೀಚರ್ಸು ಕೂಡ ಬೇರೆ ಕಡೆ ಹೋದರು. ಹಾಗಾಗಿ ನಾನು ಯೋಚನೆ ಮಾಡಿದೆ. ಆ್ಯಂಡ್ ನಮಗೆ ಫಸ್ಟ್ ಆಪ್ಷನ್ ಇದ್ದಿದ್ದು ಮುಂಡೂರಲ್ಲಿ LKG UKG ಸ್ಟಾರ್ಟ್ ಮಾಡ್ತೀವಿ ಅಂತ ಜಾಥಾ ಥರ ಬಂದು ಹೋಗಿದ್ರು. ಆ್ಯಂಡ್ ನನ್ನ ನಂಬರು ತೊಗೊಂಡಿದ್ರು ಅವರು, ಟೀಚರು ಮಮತಾ ಅಂತ ಹೇಳಿ. ಸೊ ನಾನು ಅವ್ರು ಕಾಲ್ ಮಾಡು ವಿಚಾರಿಸ್ದೆ, LKG UKG ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿ. ನಾವು ಅದೆಲ್ಲಿಂದ ಪರ್ಮಿಷನ್ ತೊಗೊಬೇಕು, ಪರ್ಮಿಷನ್ ತೊಗೊಂಡು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ನಂಬರ್ ಕೊಟ್ಬಿಟ್ಟು ಹೋಗಿದ್ರು ಅವರೇನೆ. ಆಮೇಲೆ ನಮಗೆ ಕಾಯೋಷ್ಟು ಟೈಮ್ ಇಲ್ಲ, ಯಾಕಂದರೆ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ.
ಹಾಕಿದ್ರೆ ಇವಾಗಲೇ ಹಾಕಬೇಕು, ಇಲ್ಲ ನೆಕ್ಸ್ಟ್ ಇಯರೇ ಹಾಕಬೇಕಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ನಮ್ಮದು ಮುಂಡೂರು ಸ್ಕೂಲ್ ಇರೋದು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಸೊ ಡೈಲಿ ಅವಳನ್ನ ಕರ್ಕೊಂಡು ಹೋಗಬೇಕು, ಕರ್ಕೊಬಂದು ಬಿಡಬೇಕು, ಚಿಕ್ಕವಳಾಗಿರೋದ್ರಿಂದ. ಸೊ ಒಂದೇ ಸಲ ಅಮ್ಮಂಗೂ ಮಂಡಿ ನೋವು ಇರೋದ್ರಿಂದ ಅಮ್ಮನೂ ಹೋಗೋಕ್ಕಾಗಲ್ಲ. ಆ್ಯಂಡ್ ನಾನು ಏನು ಡೈಲಿ ನಾನೇ ಹೋಗ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಮನೇಲಿ ಬೈಕ್ ಇದ್ರೂ ಅಪ್ಪಾಜಿ 6 ಗಂಟೆ 7 ಗಂಟೆಗೇ ಅವರ ಗಾರೆ ಕೆಲಸ ಮಾಡೋದ್ರಿಂದ ಬೇರೆ ಊರುಗಳಿಗೆ ಹೋಗ್ಬೇಕಾಗುತ್ತೆ. ಒಂದೊಂದ್ಸಲ 6-6:30ಗೇ ಎದ್ದು ಹೋಗ್ಬಿಟ್ಟಿರುತ್ತೆ. ಬೈಕು ಕೂಡ ಮನೆ ಹತ್ರ ಇರಲ್ಲ. ನಾನು ಎಲ್ಲ ಯೋಚನೆ ಮಾಡೇ ಪ್ರೈವೇಟ್ ಸ್ಕೂಲ್ಗೆ ಹಾಕಿರೋದು. ಗೌರ್ಮೆಂಟ್ ಸ್ಕೂಲ್ಗೆ ಹಾಕಬಾರ್ದು ಅಂತ ಯಾವುದೇ ಉದ್ದೇಶ ಇಲ್ಲ. ನಾನು ಓದಿರೋದು ಗೌರ್ಮೆಂಟು, ನನ್ನ ತಂಗಿ ಓದಿರೋದು ಗೌರ್ಮೆಂಟು. ಇವತ್ತೇನೋ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋಕೆ ಪರದಾಡ್ತಿದ್ದೀವಿ ಅಂದರೆ ಅದಕ್ಕೆ ನಾವು ಓದಿರೋ ವಿದ್ಯೆನೇ ಕಾರಣ. ಸೊ ಅದಕ್ಕೆ ನಂಗೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರು ತುಂಬ ಜನ ಗೌರ್ಮೆಂಟ್ ಕೆಲಸ ತಗೊಂಡಿರೋರು ಇದ್ದಾರೆ. ಬಟ್ ನಮಗೆ ಏನು ಅನಿವಾರ್ಯತೆಗಳಿಂದ, ಕೆಲವೊಂದು ಕಾರಣಗಳಿಂದ ಬೇರೆ ಕಡೆ ಹಾಕಬೇಕಾಯ್ತು. ಸೊ ಅಷ್ಟೇ ಬಿಟ್ಟರೆ ಇನ್ಯಾವುದೇ ಬೇರೆ ಥರ ಉದ್ದೇಶ ಇಲ್ಲ ನನಗೆ. ನಾನು ನಿನ್ನೆ ಲೈವಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವರು ಹೌದಾ ಓಕೆ ಸಿಸ್ಟರ್ ಅಂದರು, ಪಾಪ ಅವರು ಏನೂ ಅನ್ನಲಿಲ್ಲ. ಸೊ ಇದೇ ಇಷ್ಟು ಇನ್ಫಾರ್ಮೇಷನ್ ನೀವು ಕೇಳಿದ್ದು ಕೃತು ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ 5K ಸಬ್ಸ್ಕ್ರೈಬರ್ಸ್ ಆಯಿತು, ನೆನ್ನೆಗೆ ಕಂಪ್ಲೀಟ್ ಆಯಿತು. 5K ಮೇಲೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು 5,000 ಸಬ್ಸ್ಕ್ರೈಬರ್ಸ್ನ 9 ತಿಂಗಳು ಬೇಕಾಯಿತು ನಾನು ಏನು ಸಂಪಾದನೆ ಮಾಡೋಕ್ಕೆ. ಬೇಗ 5,000 ಇದ್ದಿದ್ದು 10,000, 20,000, 30,000 ಆಗಲಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟು, ಪ್ರೀತಿ, ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ. ಆ್ಯಂಡ್ ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್.